ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಶುಕ್ರವಾರ ಬೆಳಿಗ್ಗೆ ಎದ್ದು ನಾನೀಗ ಅಡುಗೆ ರೂಮಲ್ಲಿದ್ದೀನಿ. ಇವತ್ತು ಪೂರಿ ಮಾಡೋಣ ಅಂತ ಇದ್ದೀನಿ. ಪೂರಿ ಹಾಗೂ ಒಂಥರ ಗಸಿ ಥರ ಆಲೂಗೆಡ್ಡೆ ಬಾಜಿ ಸಹ ಹೇಳ್ತೀವಿ ನಾವು. ಬಾಜಿಯನ್ನೇ ಸ್ವಲ್ಪ ಡಿಫ್ರೆಂಟಲ್ಲಿ ಮಾಡ್ತೀನಿ ನಾನು. ಗಸಿ ಥರ ಪೂರಿಗೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ಹೇಳ್ತಾರೆ ಪೂರಿ ಮಾಡುವಾಗ ನನ್ನ ಪೂರಿ ಸರಿಯಾಗೋದಿಲ್ಲ, ಉಬ್ಬುವುದಿಲ್ಲ, ಅದಾಗೋದಿಲ್ಲ, ಇದಾಗೋದಿಲ್ಲ ಅಂತ ಹೇಳಿ. ಇದಕ್ಕೆ ಕೆಲವು ಟಿಪ್ಸ್ ಉಂಟು, ಅದನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಮಾಡುವಂಥ ಕೆಲವು ಟಿಪ್ಸ್. ನಾನು ಸೋಡಾ ಹುಡಿ ಏನೂ ಹಾಕೋದಿಲ್ಲ. ಇದಕ್ಕಿಂತ ಮೊದಲು ಸಹ ನಾನು ಒಮ್ಮೆ ಗೋಧಿದ್ದು ನಿಮಗೆ ಪೂರಿ ಹಾಗೂ ಚೆನ್ನ ಮಸಾಲವನ್ನು ಮಾಡಿ ತೋರಿಸಿದ್ದೀನಿ. ಅದನ್ನು ಸಹ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ ನೋಡಿ, ನಾವು ವಿಡಿಯೋ ಹಾಕ್ತೀವಿ. ಕೆಳಗಡೆ ಒಂದು ಸಣ್ಣ ಹೀಗೆ ಆ್ಯರೋ ಥರ ಇರುತ್ತೆ, ಬಾಣ ಥರ. ಅದನ್ನು ಒತ್ತಿದ್ರೆ ಸಾಕು, ಅಲ್ಲಿ ಡಿಸ್ಕ್ರಿಪ್ಷನ್ ಸುಮಾರು ಜನ ಗೊತ್ತಿರುತ್ತೆ, ಸುಮಾರು ಜನ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ನೀವು ಒತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಗೋಧಿ ಪೂರಿ ಮಾಡಿದ್ದು. ಅದರ ಸೀಕ್ರೆಟ್ ಸಹ ಹೇಳಿದ್ದೀನಿ. ಗೋಧಿ ಪೂರಿಯನ್ನು ಸಹ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅದಕ್ಕಿಂತ ಚೆನ್ನಾಗಿ ಯಾವುದು ಸಹ ಆಗೋದಿಲ್ಲ. ಆಮೇಲೆ ಅದಕ್ಕೆ ಚೆನ್ನ ಮಸಾಲವನ್ನು ಸಹ ಚೆನ್ನ ಮಸಾಲವನ್ನು ಮಾಡಿ ತೋರಿಸಿದ್ದೀನಿ. ಬೆಳಗ್ಗೆ ಎದ್ದು ನಾವು ಈಸಿಯಲ್ಲಿ ಯಾವ ರೀತಿ ಚೆನ್ನ ಮಸಾಲ ಮಾಡ್ಬೋದು ಅಂತ ಹೇಳಿ. ಇವತ್ತು ನಾನು ಮೈದಾದ ಪೂರಿಯನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಸುಮಾರು ಜನ ಹೇಳ್ತಿದ್ರು, ಅಕ್ಕ ನಾವೆಲ್ಲ ಮೈದಾದಲ್ಲಿ ಮಾಡೋದು, ಪ್ಲೀಸ್ ನಮಗೆ ಮೈದಾ ಪೂರಿ ತೋರಿಸಿ ಅಂತ ಹೇಳಿ. ಹಾಗಾಗಿ ನಾನು ಇವತ್ತು ಮೈದಾದಲ್ಲಿ ಮಾಡ್ತಾಯಿದ್ದೀನಿ. ಅದು ಸಹ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ನಿಮಗೆ ಸಣ್ಣ ಸಣ್ಣ ಟಿಪ್ಸ್ ಏನು ಬೇಕು ಅದನ್ನು ಹೇಳ್ತೀನಿ. ಹಾಗಾಗಿ ಸರಿಯಾಗಿ ನೋಡಿ ನೀವು ಈ ವಿಡಿಯೋವನ್ನು. ಹಾಗೂ ನಾನು ಮಧ್ಯೆ ಹೇಳುವ ಟಿಪ್ಸನ್ನು ಫಾಲೋ ಮಾಡಿ, ಹಾಗೂ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಎಲ್ಲ ಹೇಗೆ ಆಗುತ್ತೆ ಎಲ್ಲ ಡೀಟೇಲಲ್ಲಿ ತೋರಿಸಿ. ಬನ್ನಿ ಹೋಗುವ. ಫಸ್ಟಿಗೆ ನಾವು ಹಿಟ್ಟನ್ನು ಕಲಸೋಣ. ಹಿಟ್ಟನ್ನು ಸಹ ಕಲಸೋದು ತೋರಿಸ್ತೀನಿ ನಿಮಗೆ. ಹಿಟ್ಟನ್ನು ಕಲಸಿ ಆದಮೇಲೆ ನಾವು ಬಾಜಿ ಮಾಡೋಣ. ಬಾಜಿ ಆದಮೇಲೆ ಪೂರಿ ಮಾಡೋಣ. ಓಕೆ, ಬನ್ನಿ. ನಾನಿಲ್ಲಿ 3 ಕಪ್ಪಷ್ಟು ಮೈದಾವನ್ನು ತಗೊಂಡು ಅದಕ್ಕೆ ಉಪ್ಪನ್ನು ಹಾಕಿದೆ. ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಲೇಬೇಕು ನೀವು ಯಾವಾಗಲೂ ಪೂರಿಗೆ ಹಿಟ್ಟು ಕಲಿಸುವಾಗ. ಸ್ವಲ್ಪ ಎಣ್ಣೆಯನ್ನು ಹಾಕಿದೆ. ಹಾಗೂ ಸ್ವಲ್ಪ ಸಕ್ಕರೆ ನೀವು ಬೇಕಿದ್ರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ಸಕ್ಕರೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಇದು ನೋಡಿ, ತಣ್ಣಗೆ ನೀರಲ್ಲ, ಉಗುರು ಬಿಸಿ ನೀರು ಅಂತ ಹೇಳ್ತೀವಲ್ಲ, ತುಂಬ ಬಿಸಿನೂ ಅಲ್ಲ ಹಾಗೂ ತಣ್ಣಗೆನೂ ಅಲ್ಲ, ಉಗುರು ಬಿಸಿ ನೀರು ಹಾಕಿ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ಹಾಗೆ ಉಗುರು ಬಿಸಿ ನೀರಲ್ಲಿ ನೀವು ಹಿಟ್ಟು ಕಲಿಸಿದರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಇದಲ್ಲ, ಸ್ಮೂತ್ ಅಲ್ಲ ಹಾಗೂ ತುಂಬ ರಫ್ ಅಲ್ಲ, ಆ ಥರ ಹಿಟ್ಟು ಕಲಸಿ. ಆಮೇಲೆ ಹಿಟ್ಟು ಕಲಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಇಡಿ. ಇದರಿಂದ ಹಿಟ್ಟು ನಿಮ್ಮದು ಬೇಗ ಒಣಗೋದಿಲ್ಲ. ಓಕೆ, ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತಿಡೋಣ. ನೀರುಳ್ಳಿ 2 ನೀರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿದ್ದೀನಿ, ಹಾಗೂ ಇದು ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು. ಆಲೂಗೆಡ್ಡೆಯನ್ನು ನಿನ್ನೆನೇ ನಾನು ಬೇಯಿಸಿ ಇದನ್ನು ಹುಡಿ ಮಾಡಿಟ್ಟಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಫಸ್ಟಿಗೆ ಒಗ್ಗರಣೆ ಕೊಡುವ ಸಾಸಿವೆ ಹಾಕಿದೆ ನಾನು. ಆಮೇಲೆ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಸಾಸಿವೆ ಚೆನ್ನಾಗಿ ಹೊಡೆದೆಲ್ಲ ಆದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೂ ಒಣಮೆಣಸು 3 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸು ಹಾಕಿ. ಈಗ ನಾನು ಕರಿಬೇವು ಸೊಪ್ಪನ್ನು ಹಾಕಿದೆ. ಇಂಗನ್ನು ಹಾಕೋದು ತುಂಬ ಚೆನ್ನಾಗಾಗುತ್ತೆ ಬಾಜಿ ಮಾಡುವಾಗ. ಯಾವಾಗಲೂ ಅದು ಆಲೂಗೆಡ್ಡೆ ಅಥವಾ ಏನಾದರೂ ಮಾಡುವಾಗ ಇಂಗು ಹಾಕಿದರೆ ತುಂಬ ಒಳ್ಳೆಯದು. ಇದೀಗ ನಾನು ಹೆಚ್ಚಿಟ್ಟ ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. 2 ನೀರುಳ್ಳಿ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ತುಂಬ ಫ್ರೈ ಅಲ್ಲ. ಈಗ ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ನೀವು ಈಗಲೇ ಹಾಕಿದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಶುಂಠಿಯನ್ನು ಹಾಕಿದೆ ಹಾಗೂ ಟೊಮೆಟೊವನ್ನು ಹಾಕಿದೆ. ಟೊಮೆಟೊ ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಚೆನ್ನಾಗಿ. ಈಗ ನಾನು ಇದಕ್ಕೆ ಆಲೂಗೆಡ್ಡೆಯನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಇದಕ್ಕೆ ನೀರೆಲ್ಲ ಹಾಕಬೇಕು. ಚೆನ್ನಾಗಿ ಆಲೂಗೆಡ್ಡೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದಕ್ಕೆ ಏನು ಸೇರಿಸಬೇಡಿ ನೀರೆಲ್ಲ. ಇದೇ ರೀತಿ ನೋಡಿ, ಇಷ್ಟನ್ನೇ ನೀವು ಬೇಕಿದ್ರೆ ಗಟ್ಟಿ ನಿಮಗೆ ಬಾಜಿ ಬೇಕಿದ್ರೆ ಈ ಥರ ನೀವು ತೊಗೊಳ್ಬೋದು. ನಾನು ಇವತ್ತು ಗಟ್ಟಿ ಮಾಡ್ತಾ ಇಲ್ಲ. ನಾನು ಪಾತ್ರೆಯನ್ನು ಚೇಂಜ್ ಮಾಡಿದೆ, ಯಾಕೆಂದರೆ ಅದರಲ್ಲಿ ನನಗೆ ಪೂರಿ ಮಾಡಲಿಕ್ಕಿತ್ತು. ನಾನು ದೊಡ್ಡ ಪಾತ್ರೆಯನ್ನು ಇಟ್ಟಿದ್ದೀನಿ.
ಇದಕ್ಕೆ ನಾನೀಗ ನೀರು ಹಾಕ್ತಾಯಿದ್ದೀನಿ. ನೀರು ನಿಮಗೆ ನೋಡಿ ಎಷ್ಟು ದಪ್ಪ ಬೇಕು ಅಷ್ಟು ಇದು ಮಾಡಿ ಹಾಕಿ. ನೋಡಿ ಕುದಿ ಬರ್ತಾ ಉಂಟು, ಈಗ ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ ಕುದಿ ಬಂತು. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಓಕೆ, ನಮ್ಮ ಬಾಜಿ ಬಿಸಿ ಬಿಸಿ ಬಾಜಿ ರೆಡಿಯಾಗಿದೆ. ಈಗ ನಾವು ಪೂರಿ ಮಾಡಲಿಕ್ಕೆ ಹೋಗೋಣ. ಪೂರಿಗೆ ನಾನು ಸಣ್ಣ ಸಣ್ಣ ಉಂಡೆ ತಗೊಳ್ತಾ ಇದ್ದೀನಿ. ನಿಮಗೆ ನೋಡಲಿಕ್ಕೆ ಇದು ದೊಡ್ಡದು ಕಾಣುತ್ತೆ, ಆದರೆ ಇದು ನಿಜ ತುಂಬ ಸಣ್ಣದುಂಟು ಉಂಡೆ. ಕ್ಯಾಮ್ರಾದಲ್ಲಿ ಈಗ ನಿಮಗೆ ಸ್ವಲ್ಪ ದೊಡ್ಡದು ಕಾಣ್ಬೋದು, ಹತ್ತಿರದಿಂದ ತೆಗಿತೀವಿ ನೋಡಿ, ಹಾಗಾಗಿ. ನಿಮ್ಮ ಬಾಣಲೆ ಸೈಜ್ ಎಷ್ಟು ಉಂಟು ನೋಡಿ ಅಷ್ಟೇ ಸಣ್ಣ ನೀವು ಪೂರಿ ಮಾಡಬೇಕು. ದೊಡ್ಡ ಮಾಡಿದರೆ ಅದು ಸರಿಯಾಗಿ ಆಗೋದಿಲ್ಲ. ನೋಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ಈಗ ಪೂರಿ ನಾನು ಲಾಟ್ತಾ ಇದ್ದೀನಿ. ತುಂಬ ಹಿಟ್ಟನ್ನು ಹಾಕಬೇಡಿ, ಪೂರಿ ಲಾಟುವಾಗ ಎಣ್ಣೆ ಕಪ್ಪಾಗುತ್ತೆ. ತುಂಬ ದಪ್ಪನೂ ಅಲ್ಲ ತುಂಬ ತೆಳುವೂ ಅಲ್ಲ, ಆ ರೀತಿ ಪೂರಿ ಲಾಟಬೇಕು. ದಪ್ಪ ಸಹ ಲಾಟಬೇಡಿ ಮತ್ತು ತುಂಬ ತೆಳುವೂ ಲಾಟಬೇಡಿ. ಸಣ್ಣ ಸಣ್ಣ ಲಾಟಿದ್ರೆ ಸಾಕು, ತುಂಬ ದೊಡ್ಡದು ಸಹ ಲಾಟಲಿಕ್ಕೆ ಹೋಗಬೇಡಿ. ಸ್ವಲ್ಪ ದೊಡ್ಡ ಬಾಣಲೆ ಇದ್ದರೆ ಆವಾಗ ನೀವು ಬೇಕಿದ್ದರೆ ದೊಡ್ಡವನ್ನು ಮಾಡಿ. ನೋಡಿ ಪೂರಿ ಹಾಕಿದ ತಕ್ಷಣ ಸ್ವಲ್ಪ ಮೇಲೆ ಬರುತ್ತಂತ ಎನಿಸುವಾಗ ಈ ರೀತಿ ಚಮಚದಲ್ಲಿ ನೀವು ಎಣ್ಣೆಯನ್ನು ಅದರ ಮೇಲೆ ಹಾಕಬೇಕು. ಆವಾಗ ಮಾತ್ರ ಅದು ಪೂರಿ ಉಬ್ಬುವುದು, ಇಲ್ಲದ್ರೆ ಖಂಡಿತವಾಗ್ಲೂ ಉಬ್ಬುವುದಿಲ್ಲ. ಇನ್ನೊಮ್ಮೆ ನಾನು ಬೇಕಿದ್ರೆ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು ಯಾವ ರೀತಿ ಪೂರಿ ಉಬ್ಬಿತ್ತಂತ ಹೇಳಿ. ನೋಡಿ ಈ ರೀತಿ ಪೂರಿ ಹಾಕುವಾಗಲೇ ನೋಡಿ ಈ ರೀತಿ ಎಣ್ಣೆಯನ್ನು ಇದರ ಮೇಲೆ ಚಮಚದಲ್ಲಿ ಹಾಕಬೇಕು. ತೂತು ಚಮಚದಲ್ಲಿ ಹಾಕಲಿಕ್ಕೆ ಹೋಗಬೇಡಿ, ಅದರಲ್ಲಿ ಸರಿಯಾಗಿ ಎಣ್ಣೆ ಬೀಳುವುದಿಲ್ಲ. ಇದು ಒಂದು ಟಿಪ್ಸೇ ನಾನು ಹೇಳೋದು ನಿಮಗೆ, ಆವಾಗ ಮಾತ್ರ ಅದು ಪೂರಿ ಉಬ್ಬುತ್ತೆ. ನಾನು ಬೇಕಿದ್ರೆ ನಿಮಗೆ ಎಣ್ಣೆ ಹಾಕದೆ ಒಂದು ಪೂರಿ ಬಿಟ್ಟು ತೋರಿಸ್ತೀನಿ. ನೋಡಿ ನನ್ನ ಎಲ್ಲ ಪೂರಿ ಯಾವ ಥರ ಉಬ್ತಾ ಇದೆ ನೋಡ್ಬೋದು ನೀವು. ನಾನೇನು ಸೋಡಾ ಹುಡಿ ಅಥವಾ ಏನೂ ಹಾಕಲಿಲ್ಲ, ಸೈಡಲ್ಲಿ ಸರಿಯಾಗಿ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಾನು ನಿಮಗೆ ಒಂದು ಎಣ್ಣೆ ಹಾಕದೆ ಹೀಗೇ ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಇದು ಪೂರಿ ಉಬ್ಬಲೇ ಇಲ್ಲ, ನೀವು ನೋಡ್ಬೋದು. ಈಗ ನಾನು ಎಣ್ಣೆ ಹಾಕ್ತೀನಿ, ಆದರೂ ಇದು ಉಬ್ಬುವುದಿಲ್ಲ. ಯಾಕೆಂದರೆ ಅದು ಫಸ್ಟಿಗೆ ಹಾಕುವಾಗ ಮಾತ್ರ ನೀವು ಎಣ್ಣೆ ಹಾಕಿದರೆ ಉಬ್ಬುತ್ತೆ. ಓಕೆ, ಪೂರಿ ಬೇಕಾ? ಪೂರಿ ಬಿಸಿ ಬಿಸಿ ಪೂರಿ ಬೇಕಾ? ಪೂರಿ ನೋಡಿ, ಎಲ್ಲ ಪೂರಿ ನಂದು ಯಾವ ರೀತಿ ಆಗಿದೆ ನೋಡಿ. ಓಕೆ, ನೋಡಿ ಯಾವ ಥರ ಇದೆ ಎಲ್ಲ ಪೂರಿ ಅಂತ ಹೇಳಿ. ಎಲ್ಲ ನನ್ನ ಥರನೇ ಇದೆ ಅಲ್ವಾ? ನೋಡಿ ಹೀಗೆ ಮಾಡಬೇಕು. ನಾನು ಹೇಳಿದೆ ನೋಡಿ, ಎಲ್ಲ ಟಿಪ್ಸ್ ನಾನು ಹೇಳಿದೆ ನಿಮಗೆ, ಅದೇ ರೀತಿ ನಾನು ಮಾಡೋದು. ಅದನ್ನೇ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಪೂರಿ ಚೆನ್ನಾಗಾಗುತ್ತೆ. ನೀವು ನೋಡ್ಬೋದು, ಆಯಿಲ್ ಸಹ ಜಾಸ್ತಿ ಬರೋದಿಲ್ಲ ಇದರಲ್ಲಿ. ಯಾವಾಗಲೂ ಪೂರಿ ಮಾಡುವಾಗ ಲೈಟ್ ಆಯಿಲ್ ಯಾವುದೆಲ್ಲ ಉಂಟು ನೋಡಿ ಅದನ್ನು ಉಪಯೋಗಿಸಿ, ತುಂಬಾ ಒಳ್ಳೆಯದು ನಿಮಗೆ. ಓಕೆ, ಈಗ ನಾನು ಇದನ್ನು ನಿಮಗೆ ಬಾಜಿಯೊಟ್ಟಿಗೆ ಸರ್ವ್ ಮಾಡಿ ಸಹ ತೋರಿಸ್ತೀನಿ. ಆಮೇಲೆ ನೀವು ಸಹ ಎಲ್ಲರೂ ಪೂರಿ ಟ್ರೈ ಮಾಡಿ, ಯಾರ್ದೆಲ್ಲ ಚೆನ್ನಾಗಾಯಿತು ಅದು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಬನ್ನಿ ಬಾಜಿಯೊಟ್ಟಿಗೆ ತೋರಿಸ್ತೀನಿ ನಿಮಗೆ. ಬ್ರೇಕ್ಫಾಸ್ಟ್ ಮಾಡ್ತೀನಿ ನಾನು. ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ಬಾಜಿ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದೇ ರೀತಿ ಒಮ್ಮೆ ಬಾಜಿ ಟ್ರೈ ಮಾಡಿ ನೋಡಿ. ನೋಡಿ ಕ್ರಿಸ್ಪಿ ಸಹ ಉಂಟು, ಚೆನ್ನಾಗಿ ಉಂಟು ನೋಡಿ. ಇದ್ರೆ ಕೆಲವರಿಗೆ ಮೈದಾ ಪೂರಿ ಮಾಡ್ತಾರೆ, ಹಾಗೆ ಹಿಂಗೆ ಎಳಿಬೇಕು ಅಂತ ಹೇಳ್ತಾರೆ. ಇದೆಲ್ಲ ಎಳಿಬೇಕಂತ ಏನಿಲ್ಲ, ತುಂಬ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆಸೆ ಆಗ್ತಾ ಉಂಟಲ್ಲ ನೋಡಿ. ನಾಳೆನೇ ಟ್ರೈ ಮಾಡಿ ನೀವು. ನಾನು ಇದನ್ನೆಲ್ಲ ಕಂಪ್ಲೀಟ್ ತಿಂದು ಬರ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಮೊಟ್ಟಿಗೆ. ಓಕೆ, ಹೊಟ್ಟೆ ಪೂಜೆ ಒಂದಾಯಿತು, ಚೆನ್ನಾಗಾಯಿತು. ಇನ್ನು ನಾನು ಇವತ್ತು ಮಧ್ಯಾಹ್ನ ಅನಾನಸ್ ಸಾರು ಮಾಡೋಣ ಅಂತ ಇದ್ದೀನಿ. ಸುಮಾರು ಜನ ಕೇಳ್ತಿದ್ರು ಅನಾನಸ್ ಸಾರು ಬಗ್ಗೆ. ಅನಾನಸ್ ಸಾರು ಮಾಡ್ತೀನಿ, ಆದರೆ ಅದನ್ನು ನಾನು ನಾಳೆ ನಮ್ಮದು ಹೊಸ ಚಾನಲ್ ಓಪನ್ ಮಾಡ್ತೀವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ಅನಾನಸ್ ಸಾರು ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ಕೇಳ್ತಾಯಿದ್ರು, ಅಕ್ಕ ಹೇಗೆ ಅಂತ ಹೇಳಿ ತೋರಿಸಿ ಅಂತ ಹೇಳಿ. ಅದನ್ನು ನಾನು ಇವತ್ತು ಮಾಡ್ತೀನಿ, ಆದರೆ ಇದನ್ನು ನಾನು ನಾಳೆ ನನ್ನ ಹೊಸ ಚಾನಲ್ಗೆ ಹಾಕ್ತೀನಿ. ಹೊಸ ಚಾನಲನ್ನು ಅದರ ಹೆಸರನ್ನು
ಎಲ್ಲ ನಿಮಗೆ ನಾಳೆ ನಾನು ಹೇಳ್ತೀನಿ. ಲೈವಿಗೆ ಬರ್ತಾ ಇದ್ದೀನಿ ನಾನು ನಾಳೆ 4 ಗಂಟೆಗೆ. ಹಾಗಾಗಿ ಎಲ್ಲರೂ ನೀವು ನನ್ನೊಟ್ಟಿಗೆ ಲೈವಿಗೆ ಬರಬೇಕು. ಹೊಸ ಚಾನಲ್ ಬಗ್ಗೆ ಅವತ್ತು ಮಾತಾಡೋಣ. ಹಾಗೂ ಅವತ್ತು ಓಪನಿಂಗ್ ನನ್ನ ಖುಷಿಯಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬನ್ನಿ ನನ್ನ ಲೈವಿಗೆ ನಾಳೆ 4 ಗಂಟೆಗೆ, ಶನಿವಾರ 4 ಗಂಟೆಗೆ. ಹಾಗೂ ಮುಖದಲ್ಲಿ ನೋಡಿ ನಂದು ಸಣ್ಣ ಸಣ್ಣ ಗುಳ್ಳೆ ಥರ ಬಿದ್ದಿದೆ, ನೀವು ನೋಡ್ಬೋದು. ನೀವು ಹೇಳ್ತೀರಿ ನನ್ನ ಮುಖಕ್ಕೆ ಏನೂ ಇಲ್ಲ ಅಂತ, ಕೆಲವೊಮ್ಮೆ ನನಗೂ ಸಹ ಬೀಳುತ್ತೆ, ಅದು ಎಲ್ಲರಿಗೂ ಸಹಜ ಬೀಳೋದು. ಸಣ್ಣ ಸಣ್ಣ ನೋಡಿ ಗುಳ್ಳೆ ಬಿದ್ದಿದೆ. ಅದು ಯಾಕೆಂದರೆ ಒಂದು 2-3 ದಿನದಿಂದ ನಾನು ಹುಷಾರಿರಲಿಲ್ಲ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ. ಅದರ ಹೀಟಿಗೆ ಅದು ನಾನು ಹೀಟಾದರೆ ನಾನು ಸುಮಾರು ಜನ ಹೇಳ್ತಾರೆ ಚಿಕನ್ ಅಥವಾ ಮಾಂಸ ಎಲ್ಲ ಜಾಸ್ತಿ ತಿಂತೀರಾ, ತುಂಬ ಹೀಟ್ ಆಗುತ್ತಲ್ಲ, ಏನು ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾನು ಹೀಟಾದರೆ ಏನು ಮಾಡ್ತೀನಿ ಅಂತ ಹೇಳಿ. ನೋಡಿ ಇದು ತೊಗೊಳ್ತೀನಿ. ಹೀಟಾದರೆ ಈಂದ್ ಉಡಿ ಅಂತ ಇದ್ರ ಹೆಸರು, ಈಂದ್ ಉಡಿ ಅಂತ ಹೇಳ್ತಾರೆ. ಊರಿನಲ್ಲಿದ್ದವರಿಗೆ, ನಮ್ಮ ಊರಲ್ಲಿ ಅಂದರೆ ಮಂಗಳೂರಲ್ಲಿ ಅಥವಾ ಊರಲ್ಲಿದ್ದವರಿಗೆ, ಈ ಸೈಡ್ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಈಂದ್ ಉಡಿ ಅಂದರೆ ಏನು ಅಂತ ಹೇಳಿ. ಕೆಲವರಿಗೆ ಇದು ಗೊತ್ತಿರೋದಿಲ್ಲ, ಆ ಸೈಡೆಲ್ಲ ಇದ್ದವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈಂದ್ ಉಡಿ ಅಂತ ಹೇಳ್ತಾರೆ ಇದಕ್ಕೆ. ನೀವು ಹಾಲಿನಲ್ಲಿ ಹಾಕಿ ಅದ್ರ ಕುಡಿಬೋದು ಅಥವಾ ನೀರಿನಲ್ಲಿ ಹಾಕಿ ಸಹ ಕುಡಿಬೋದು. ಇದನ್ನೇನು ಬೇಯಿಸ್ಲಿಕ್ಕೆಲ್ಲ ಏನಿಲ್ಲ, ಸ್ವಲ್ಪ ಉಗುರು ಬಿಸಿ ನೀರು ಅಂತ ಹೇಳ್ತೀನಿ ನೋಡಿ, ಅದಕ್ಕೆ ಹಾಕಿ ಇದನ್ನು ಕುಡಿದರೆ ಆಯಿತು. ನಿಮ್ಮ ಹೀಟ್ ಎಲ್ಲ ಬಾಡಿ ಹೀಟ್ ಆಗುತ್ತೆ ನೋಡಿ. ಏನಾದರೂ ನೀವು ತಿಂದು ಅಥವಾ ಯಾವಾಗಾದರೂ ಬಾಡಿ ಹೀಟ್ ಆದರೆ ಆ ಹೀಟ್ ನಿಮ್ಗೆ ಇದರಿಂದ ಖಂಡಿತವಾಗ್ಲೂ ಹೋಗುತ್ತೆ. ನೀವು ಸಹ ಒಮ್ಮೆ ಅಲ್ಲಿ ಆ ಸೈಡ್ ಸಿಕ್ಕಿದರೆ ನೋಡಿ ಇದನ್ನು ಟ್ರೈ ಮಾಡಿ. ಓಕೆ, ನಾನೀಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಅವರಿಗೆ ಹಾಯ್ ಹೇಳ್ತೀನಿ. ಫಸ್ಟಾಗಿ ನಾನು 2 ಪುಟ್ಟ ಮಕ್ಕಳ ಫೋಟೋವನ್ನು ಹಾಕ್ತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಇದ್ದಾರೆ ಅವರು, ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರೆ ಅವರು. ಅವರ ಫೋಟೋವನ್ನು ಹಾಕ್ತೀನಿ, ಒಮ್ಮೆ ನೋಡಿ ಫೋಟೋ ಎಲ್ಲರೂ, ಅವರಿಗೆ ಆಶೀರ್ವದಿಸಿ ಅಂತ ನಿಮಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಸವಿತಾ ಅವರ ಮಗು ಸ್ಯಾಮ್ಯುಯಲ್ ಅಂತ, ಎಷ್ಟು ಮುದ್ದಾಗಿದೆ ನೋಡಿ ಇದು. ಇದು ಬೃಂದಾ ಅವರ ಮಗು ಹರ್ಷಿಕಾ ಅಂತ ಹೇಳಿ. ಓಕೆ, ನೋಡಿ ಬಂದ್ರಲ್ಲ ಫೋಟೋ, ಎಷ್ಟು ಮುದ್ದಾಗಿವೆ ಅಲ್ವಾ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರಲ್ಲ, ಸುಮ್ಮನೆ ಅಲ್ಲ ಅದು. ಓಕೆ, ಫಸ್ಟಿಗೆ ನಾನು ಇವತ್ತು ಯಾರ್ದು ಬರ್ಡೇ ಉಂಟು ಮತ್ತು ಯಾರ್ದು ಆ್ಯನಿವರ್ಸರಿ ಉಂಟು ಅವರಿಗೆ ವಿಶ್ ಮಾಡ್ತೀನಿ. ಇವತ್ತು ಪ್ರಿಯಾ ಅವರ ಮಗ ಚಿರಾಂತ ಹೊಯ್ಸಳ ಅಂತ 1 ವರ್ಷ ಆಗ್ತಾ ಉಂಟು ಮಗುಗೆ. ಅವರ ಬರ್ಡೇ ಇವತ್ತು. ಎಲ್ಲರೂ ಅವರಿಗೆ ಆಶೀರ್ವದಿಸಿ. ಚಿರಾಂತ್, ಹಾಯ್ ಪುಟ್ಟ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆ ಇರುತ್ತೆ, ಚೆನ್ನಾಗಿ ಬಾಳು ನೀನು. ಆಮೇಲೆ ಇವತ್ತು ಜ್ಯೋತಿ ಪ್ರಭು ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟು. ಜ್ಯೋತಿ ಪ್ರಭು ಅವರೇ ಹ್ಯಾಪಿ ಆ್ಯನಿವರ್ಸರಿ ನಿಮಗೆ. ಚೆನ್ನಾಗಿ ನಿಮ್ಮ ದಾಂಪತ್ಯ ಜೀವನ ಸಾಗಲಿ ಮುಂದೆ, ಹೀಗೆ ನೀವು ಇಬ್ಬರು ಪ್ರೀತಿಯಿಂದ ಇರಿ. ಹಾಗೂ ಡೆಬೋರಾ, ಹಾಯ್ ಡೆಬೋರಾ, ಹೇಗಿದ್ದೀರಾ? ಹಾಗೂ ಸ್ನೇಹ ಅವರ ಮಕ್ಕಳು ಸೌರಭ್ ಆ್ಯಂಡ್ ಸುರಭಿ, ಹಾಯ್ ಪುಟಾಣಿಗಳೇ. ಹಾಗೂ ಸುಗುಣ ಅವರ ಮಗಳು ಅಶ್ವಿನಿ, ಹಾಯ್ ಪುಟ್ಟಿ. ಹಾಗೂ ಅನುಪಮ್ ಅವರೇ, ಹೇಗಿದ್ದೀರಾ ನೀವು? ಆಮೇಲೆ ಶಬ್ರೀನ್, ಹಾಯ್ ಶಬ್ರೀನ್, ಹವಾರ್ ಯು? ಆಮೇಲೆ ಜ್ಯೋತಿ ಶಿವಕುಮಾರ್ ಅವರ ಮಕ್ಕಳೇ ಹೇಗಿದ್ದೀರಾ ನೀವು? ನಿಮ್ಮ ಹೆಸರೆಲ್ಲ ನನಗೆ ಹೇಳಲಿಲ್ಲ, ಆದರೂ ನಿಮ್ಮ ಜ್ಯೋತಿ ಶಿವಕುಮಾರ್ ಅವರ ಮಕ್ಕಳು ಹೇಗಿದ್ದೀರಾ ನೀವು? ಹಾಗೂ ಸೌಮ್ಯ ಅವರ ಮಗಳು ವರ್ಷಿಣಿ, ಹಾಯ್ ಪುಟ್ಟ. ಮಹಾಲಕ್ಷ್ಮಿ ಅವರ ಹಸ್ಬೆಂಡ್ ದಿಲೀಪ್ ಅವರೇ, ಹೇಗಿದ್ದೀರಾ ನೀವು? ಆಮೇಲೆ ಅವರ ಮಕ್ಕಳು ಲಲಿತ್ ಹಾಗೂ ಧನುಷ್ ಅಂತ ಹೇಳಿ, ಹೇಗಿದ್ದೀರಾ ಮಕ್ಕಳೇ? ಆಮೇಲೆ ಗೀತಾ ದೊಡ್ಡಮಣಿ, ಹಾಯ್, ಹೇಗಿದ್ದೀರಾ ನೀವು? ಆಮೇಲೆ ಮಹಾದೇವ್ ಸ್ವಾಮಿ ಅವರೇ, ಹೇಗಿದ್ದೀರಾ? ಆಮೇಲೆ ಮೋಹನ್ ಆಚಾರ್ಯವರ ಮಕ್ಕಳು ಶ್ರೀಶ್ ಆ್ಯಂಡ್ ಭುವನ್, ಹಾಯ್ ಪುಟ್ಟ, ಹೇಗಿದ್ದೀರಾ? ಚೆನ್ನಾಗಿ ಕಲೀರಿ. ಆಮೇಲೆ ಮೇಘನಾ ಹಾಗೂ ಅವರ ಹಸ್ಬೆಂಡ್ ಕುಮ್ಮಿ, ಹಾಯ್, ಹೇಗಿದ್ದೀರಾ ನೀವು? ಮೇಘನಾ, ನಿಮಗೂ ಹಾಯ್. ಆಮೇಲೆ ರಂಜಿತಾ ಅವರೇ, ಹೇಗಿದ್ದೀರಾ ರಂಜಿತಾ ಅವರೇ? ಇಲ್ಲಿ ಕೃಷಿದ ಗೌಡ ಅವರೇ, ಹೇಗಿದ್ದೀರಾ ನೀವು? ತುಂಬ ಹಾಯ್ ನಿಮಗೆಲ್ಲರಿಗೂ. ಆಮೇಲೆ ಮಹಾದೇವ್ ಚೌಗ್ಲಾ ಅವರು, ಮಹಾದೇವ್ ಅವರೇ, ಹೇಗಿದ್ದೀರಾ ನೀವು? ನಿಮಗೂ ಸಹ ಹಾಯ್. ತುಂಬ ದಿನದಿಂದ ಹೇಳ್ತಾ ಇದ್ರಿ ಅಂತ ಹೇಳಿದ್ರಿ, ಮಿಸ್ ಆಗಿರಬೇಕು ನಿಮ್ಮ ಹೆಸರು, ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ. ಮಹಾದೇವ್ ಅವರೇ, ನಿಮಗೆ ಸಹ ಹಾಯ್. ಓಕೆ, ಎಷ್ಟು ಜನರಿಗೆ ಇವತ್ತು ಹೇಳಲಿಕ್ಕಿತ್ತು, ನಾನು ಹೇಳಿದೆ. ಆಮೇಲೆ ಫೌಜಿ ಅವರು ಕೇಳ್ತಿದ್ರು, ಅಕ್ಕ ಕಟ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ, ಚರ್ಮುರಿ ಅಂಗಡಿ ಏನಾದರೂ ಉಂಟಾ ಅಂತೇಳಿ. ಹೌದು, ನಮ್ಮದು ಚರ್ಮುರಿ ಅಂಗಡಿ ಉಂಟು. ನಾನು ಸಂಜೆ ಚರ್ಮುರಿ ಮಾರಲಿಕ್ಕೆ ಹೋಗ್ತೀನಿ, ನೀವೆಲ್ಲರೂ ನನ್ನ ಚರ್ಮುರಿ ತಿನ್ನಲಿಕ್ಕೆ ಬರಬೇಕಂತ ಹೇಳ್ತಾ ಇದ್ದೀನಿ. ಫೌಜಿಯಾ, ನೀನು ಫಸ್ಟಿಗೆ ಬಾ ಚರ್ಮುರಿ ತಿನ್ನಲಿಕ್ಕೆ. ತುಂಬ ಜನ ಒಂದೊಂದು ಕಮೆಂಟ್ ಮಾಡ್ತಾರೆ, ನನಗೆ ಒಮ್ಮೊಮ್ಮೆ ಓದೋದು ತುಂಬ ಖುಷಿ ಆಗುತ್ತೆ. ಕೆಲವರು ಏನೇನೋ ಒಟ್ಟಾರೆ ಹೇಳ್ತಾರೆ. ನಿನ್ನೆ ಒಬ್ಬರು ಹೇಳ್ತಿದ್ರು, ಏನು ತಾಯಿ, ಮೊದಲು ನಿನ್ನ ದೇಹ ನೋಡ್ಕೋ, ದೇಹ ಸಣ್ಣಕ್ಕೆ ಮಾಡ್ಕೋ ಅಂತ ಹೇಳಿ. ಹೀಗೆ ಒಬ್ಬರು ಅದೊಂದು ಹೇಳ್ತಾರೆ. ನಾನು ಕೆಲವು ಕಮೆಂಟ್ ಎಲ್ಲ ಓದುವಾಗ ನನಗೆ ನಗು ಬರುತ್ತೆ, ಸಿಟ್ಟು ಬರೋದಿಲ್ಲ. ಕೆಲವರು ಪ್ರೀತಿಯಿಂದ ನೀವು ಹೇಳ್ತೀರಾ ಅಕ್ಕ ಅಂತ ಹೇಳಿ.
ತುಂಬ ಜನ ನನಗೆ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿಯಾಗುತ್ತೆ. ಹೆಚ್ಚಾಗಿ ಎಲ್ಲರೂ ಪ್ರೀತಿಯಿಂದ ಮಾಡ್ತಾರೆ, ಯಾರು ಸಹ ಇದು ಮಾಡೋದಿಲ್ಲ. ಕೆಲವರು ಒಂದೆರಡು ಜನ ಸ್ವಲ್ಪ ಹೊಟ್ಟೆ ಕಿಚ್ಚಿರಬೇಕು ಅಷ್ಟೇ, ಮತ್ತೇನಲ್ಲ. ಮತ್ತು ಫೌಜಿಯಾ, ನೀವೆಲ್ಲ ಚೆನ್ನಾಗಿ ನನಗೆ ಯಾವಾಗಲೂ ಮೆಸೇಜ್ ಮಾಡ್ತೀರಾ. ನಿಮ್ಮೆಲ್ಲರನ್ನು ತುಂಬ ಪ್ರೀತಿಸ್ತೀನಿ. ಓಕೆ, ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನನಗೆ ಸುಮಾರು ಕೆಲಸ ಉಂಟು. ಇವತ್ತು ಹೊಸ ಚಾನೆಲ್ ಓಪನ್ ಮಾಡಲಿಕ್ಕೆ ಅದರದ್ದೆಲ್ಲ ಆಗಬೇಕು. ಆಮೇಲೆ ಅಡುಗೆ ಮಾಡಲಿಕ್ಕುಂಟು. ಮತ್ತು ಸಂಜೆ ಸ್ವಲ್ಪ ಇವತ್ತು ಹೊರಗೆ ಸಹ ಹೋಗ್ಲಿಕ್ಕುಂಟು. ಆಮೇಲೆ ಇವತ್ತು ಶುಕ್ರವಾರ ಆದ್ದರಿಂದ ನಾನು ಪೂಜೆಗೆ ಸಹ ಹೋಗ್ತೀನಿ ಬೆಳಿಗ್ಗೆ. ಹೀಗೆ ತುಂಬ ಕೆಲಸ ಉಂಟು ಇವತ್ತು, ಎಲ್ಲ ಆಗಬೇಕು ನನಗೆ. ಅದಕ್ಕಿಂತ ಮೊದಲು ಇದು ವಿಡಿಯೋ ಒಂದು ಎಡಿಟ್ ಮಾಡಿ ಇದನ್ನು ಸಹ ಅಪ್ಲೋಡ್ ಮಾಡಲಿಕ್ಕೆ ಉಂಟು ನನಗೆ, ನಿಮಗೋಸ್ಕರ. ಸುಮಾರು ಜನ ಹೇಳ್ತಾರೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಈಗ ನಂದು. ತುಂಬ ಸಾರಿ ನಿಮಗೆಲ್ಲ, ಯಾಕೆಂದರೆ ಬೆಳಿಗ್ಗೆ ಮಾಡಿ ಆಮೇಲೆ ನಾನು ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ನಾನಿನ್ನು ಹೋಗ್ತೀನಿ. ನೀವೆಲ್ಲರೂ ನಾಳೆ ಅಥವಾ ಯಾವಾಗಲಾದರೂ ಚೆನ್ನಾಗಿ ಪೂರಿ ಎಲ್ಲ ಮಾಡಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿರಿ. ನಾನಿನ್ನು ಹೋಗ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.